ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಪ್ರೀವಿಯಸ್ ವಿಡಿಯೋಗೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಷ್ಟೊಂದು ವ್ಯೂಸ್ ಹೋಗುತ್ತೆ ಅಂತ. 10,000+ ವ್ಯೂಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲೇಸರ್ ಏರ್ ರಿಮೂವಲ್ ಅಥವಾ ಲೇಸರ್ ಏರ್ ರಿಡಕ್ಷನ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನಾನು ಮಾರ್ಚಲ್ಲಿ ಏನೋ ಲೇಸರ್ ಏರ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ನಂಗೆ ಅವಾಗಿಂದ ಪ್ರತಿ ಸಲ ಯಾರೇ ಕೇಳ್ತಾರೆ, ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಆ್ಯಂಡ್ ಇನ್ಸ್ಟಾಲು ಕೂಡ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ನಾನು ಅಂದ್ಕೊಂಡೆ. ನಾನೇ ಒಂದು 4 to 5 ಸಿಟ್ಟಿಂಗ್ಸ್ ತೊಗೊಳ್ಳೋಣ, ಐ ಮೀನ್ ಸೆಷನ್ಸ್ ಆಗಲಿ, ಆಮೇಲೆ ನನ್ನ ಒಪಿನಿಯನ್ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ. ಸೊ ಹಾಗಾಗಿ 4 ರಿಂದ 5 ಮಂತ್ 4 ಸೆಷನ್ಸ್ ಏನೋ ಆಯಿತು ನಂದು. ಸೊ ಅದಾದಮೇಲೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ನನಗೆ ಕ್ವೆಶನ್ಸ್ ಎಲ್ಲ ಬಂದಿತ್ತು ಕಾಸ್ಟ್ ಬಗ್ಗೆ, ಸೈಡ್ ಎಫೆಕ್ಟ್ಸ್ ಏನಾದರೂ ಆಗ್ತಿದೆಯಾ ಏನು ಅಂತ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಡೂಸ್ ಆ್ಯಂಡ್ ಡೋಂಟ್ಸ್ ಬಿಫೋರ್ ಅಥವಾ ಆಫ್ಟರ್ ಲೇಸರ್ ಆದಮೇಲೆ ಹೇಗೆ ನಮ್ಮ ಸ್ಕಿನ್ನ ನಾವು ಮೇಂಟೈನ್ ಮಾಡ್ಕೋಬೇಕು, ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂದರೆ ನಾವು ಏನೇನು ಪ್ರಿಕಾಷನ್ಸ್ನ ತೊಗೋಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಫಸ್ಟು ನಾನು ಯಾಕೆ ಈ ಒಂದು ಟ್ರೀಟ್ಮೆಂಟ್ನ ಚೂಸ್ ಮಾಡಿದೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಈ ಒಂದು ರೀಜನಲ್ಲಿ ತುಂಬ ಏರ್ ಗ್ರೋತ್ ಇತ್ತು. ನಂಗೆ ಅದು ಇಷ್ಟನೇ ಆಗ್ತಾ ಇರಲಿಲ್ಲ. ಎಕ್ಸ್ಪೆಷಲಿ ಮೇಕಪ್ ಎಲ್ಲ ಮಾಡ್ಕೋಬೇಕಾದ್ರೆ, ಬ್ಲೆಂಡ್ ಮಾಡಬೇಕಾದ್ರೆಲ್ಲ ಅದು ಒಂಥರ ಕ್ಲಿಯರೇ ಅನ್ನಿಸ್ತಿರಲಿಲ್ಲ ಸ್ಕಿನ್ನು. ಸೊ ಹಾಗಾಗಿ ಅವಾಗ ನಾನು ಅಂದ್ಕೊಂಡೆ ಮಾಡಿಸೋಣ ಅಂತ. ಮೊದಲನೇದಾಗಿ ನನಗೆ ಫೇಸ್ನ ವ್ಯಾಕ್ಸ್ ಮಾಡೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಅಥವಾ ಇವಾಗೆಲ್ಲ ರೇಸರ್ ಯೂಸ್ ಮಾಡ್ತಾರೆ, ಅದು ನನಗೆ ಇಷ್ಟ ಆಗ್ತಿರಲಿಲ್ಲ. ನನಗೆ ಭಯ ಆಗೋದು ಏನಾಗುತ್ತೋ ಏನು ಕತೆನೋ ಅಂತ. ತುಂಬ ಜನ ಹೇಳ್ತಾರಲ್ವ, ಒಂದ್ಸಲ ರೇಸರ್ ಸ್ಟಾರ್ಟ್ ಮಾಡಿದ್ರೆ ಏರ್ ಗ್ರೋತ್ ಇನ್ನೂ ಜಾಸ್ತಿ ಆಗುತ್ತೆ ಅಂತೆಲ್ಲ. ಆ ಥರ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ನೆಕ್ಸ್ಟ್ ಅದಾದ್ಮೇಲೆ ನಾನೇನು ಮಾಡ್ತಾ ಇದ್ದೆ ಅಂದರೆ 15 days ಒನ್ಸ್ ಅಥವಾ 3 weeks ಒಂದ್ಸಲ ನಾನು ಅಪ್ಪರ್ ಲಿಪ್ನ ಥ್ರೆಡ್ಡಿಂಗ್ ಮಾಡಿಸ್ತಿದ್ದೆ ಈ ಒಂದು ಏರಿಯಾಗೆ. ಸೊ ನಾನು ಅನ್ಕೊತಾ ಇದ್ದೆ, ಇದು ಪ್ರತಿ 3 ವಾರಕ್ಕೆ ಒಂದ್ಸಲ, 15 ದಿನಕ್ಕೆ ಒಂದ್ಸಲ ಮಾಡಿಸ್ಕೋಬೇಕು. ನಂಗೆ ಅದು ಒಂಥರ ಹಿಂಸೆ ಆಗೋದು. ಆ್ಯಂಡ್ ಸಡನ್ನಾಗಿ ಒಂದೊಂದ್ಸಲ ಎಲ್ಲರೂ ಹೋಗ್ತಿರ್ತೀವಿ, ನಾನು ರೇಸರು ಮಾಡ್ಕೊಳ್ಳಲ್ಲ. ಸೊ ಆ ಒಂದು ಕನ್ಫ್ಯೂಷನ್ ಇತ್ತು. ಸೊ ನಾನೇನು ಮಾಡಿದೆ, ಓಕೆ ಈ ಒಂದು ಟ್ರೀಟ್ಮೆಂಟ್ನ ನಾನು ತೊಗೊಳ್ಳೋಣ ಅಂತ ಹೇಳಿ ಫೇಸ್ ಲೇಸರ್ ಏರ್ ರಿಡಕ್ಷನ್ ಟ್ರೀಟ್ಮೆಂಟ್ನ ತೊಗೊಂಡೆ. ಸೊ ನನಗೆ ಇಲ್ಲಿವರೆಗೂ ಅವರು ಲೇಸರ್ ಏರ್ ಟ್ರೀಟ್ಮೆಂಟ್ನ ಮಾಡ್ತಾರೆ. ಸೊ ಇವಾಗ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಶೇರ್ ಮಾಡ್ತೀನಿ, ಆ ಟ್ರೀಟ್ಮೆಂಟಿಂದ ಏನೇನಾಗುತ್ತೆ ಅಂತ ಎಲ್ಲನೂ. ಸೊ ಏನಿದು ಲೇಸರ್ ಏರ್ ರಿಡಕ್ಷನ್ ಅಥವಾ ಲೇಸರ್ ಏರ್ ರಿಮೂವಲ್ ಅಂತಂದರೆ, ಇದು ಒಂದು ಕಾಸ್ಮೆಟಿಕ್ ಪ್ರೊಸೀಜರ್ ಆಗಿರುತ್ತೆ. ಇದರಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಕಾನ್ಸಂಟ್ರೇಟೆಡ್ ಲೈಟ್ನ ಯೂಸ್ ಮಾಡಿ ನಮ್ಮ ಒಂದು ಏರ್ ಫಾಲಿಕಲ್ನ ಡ್ಯಾಮೇಜ್ ಮಾಡ್ತಾ ಬರ್ತಾರೆ. ಸೊ ಈ ರೀತಿ ಡ್ಯಾಮೇಜ್ ಮಾಡೋದ್ರಿಂದ ಏನಾಗುತ್ತೆ, ಇನ್ ಫ್ಯೂಚರಲ್ಲಿ ಏರ್ ಗ್ರೋತ್ ಇನಿಬಿಟ್ ಆಗುತ್ತೆ. ಅದು ಕಂಪ್ಲೀಟಾಗಿ ಸ್ಟಾಪ್ ಆಗಲ್ಲ, ಇನಿಬಿಟ್ ಆಗ್ತಾ ಬರುತ್ತೆ, ಗ್ರ್ಯಾಜುಯಲಿ ಕಮ್ಮಿ ಆಗ್ತಾ ಬರ್ತಿರುತ್ತೆ. ಸೊ ನಾವು ಲೇಸರ್ ಏರ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ ಅಂತಂದರೆ ಒಂದಷ್ಟು ಪ್ರಿಪ್ರೇಷನ್ನ ಮಾಡ್ಕೋಬೇಕು ಬಿಫೋರ್ ಅಥವಾ ಆಫ್ಟರ್ ಲೇಸರ್ ಏರ್ ಟ್ರೀಟ್ಮೆಂಟ್ ಆದಮೇಲೆ. ಇಲ್ಲಾಂದರೆ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ತುಂಬ. ಬಿಫೋರ್ ಲೇಸರ್ ಏರ್ ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ತುಂಬ ಹುಡುಕಿ ರಿಸರ್ಚ್ ಮಾಡಿ ಎಲ್ಲಿ ನೀವು ಮಾಡಿಸ್ಕೋಬೇಕು ಅಂತ. ಯಾಕೆಂತಂದರೆ ಯಾವಾಗಲೂ ಅಷ್ಟೇ ನಾವು ಕನ್ಸಲ್ಟ್ ಅ ಪ್ರೊಫೆಷ್ನಲ್, ಅದರಲ್ಲಿ ಕ್ವಾಲಿಫೈಡ್ ಆಗಿರುವಂಥ ಡರ್ಮಟಾಲಜಿಸ್ಟ್ನು ಅಥವಾ ಲೈಸೆನ್ಸ್ ಇರುವಂಥ ಲೇಸರ್ ಏರ್ ಟೆಕ್ನಿಷಿಯನ್ ಹತ್ರನೇ ನಾವು ಮಾಡಿಸ್ಕೋಬೇಕು. ಈಗ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಾ, ತುಂಬ ಜನ 30,000 ರೂಪಾಯಿಗೆ ಹೋಲ್ ಬಾಡಿ ಲೇಸರ್ ಮಾಡ್ಕೊಡ್ತೀನಿ, ಈ ಥರ ಎಲ್ಲ ಅಡ್ವರ್ಟೈಸ್ ನಾನು ಎಷ್ಟೊಂದು ನೋಡಿದ್ದೀನಿ. ಸೊ ನೀಟಾಗಿ ರಿಸರ್ಚ್ ಮಾಡಿ ಆ ಒಂದು ನೀವು ಯಾವ ಕ್ಲಿನಿಕ್ನ ಚೂಸ್ ಮಾಡ್ತೀರಾ ಅದು ರಿವ್ಯೂ ಎಲ್ಲ ತಿಳ್ಕೊಳ್ಳಿ. ಆ್ಯಂಡ್ ನಮಗೆ ರೈಟ್ಸ್ ಇದೆ ಅವರ ಕ್ವಾಲಿಫಿಕೇಷನ್ ಬಗ್ಗೆ ಕೇಳೋಕ್ಕೆ, ಆ್ಯಂಡ್ ಅವ್ರು ಯಾವ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿದ್ದಾರೆ ಅನ್ನೋ ಕೇಳುವಂಥ ರೈಟ್ಸ್ ನಮಗಿದೆ. ಸೊ ಯಾವಾಗಲೂ ಅಷ್ಟೇ ಕನ್ಸಲ್ಟ್ ಅ ಪ್ರೊಫೆಷ್ನಲ್, ಅವ್ರನ್ನ ನೀವು ಮೀಟ್ ಮಾಡ್ತೀರಾ, ಅವ್ರೇನು ಮಾಡ್ತಾರೆ, ನಿಮ್ಮ ಒಂದು ಸ್ಕಿನ್ ಟೈಪ್ ಯಾವ ಥರ ಇದೆ ಅಂತ ನೋಡ್ತಾರೆ. ದೆನ್ ಏರ್ ಗ್ರೋತ್ ಹೇಗಿದೆ, ಎಲ್ರಿಗೂ ಒಂದೇ ರೀತಿ ಏರ್ ಗ್ರೋತ್ ಇರಲ್ಲ, ಒಬ್ರಿಗೆ ತಿನ್ ಏರ್ಸ್ ಇರುತ್ತೆ, ಒಬ್ಬೊಬ್ರಿಗೆ ತಿಕ್ಕಾಗಿರುತ್ತೆ. ಸೊ ಆ ಥರ ಗ್ರೋತ್ ಏನಿದೆ ಅಂತೆಲ್ಲ ತಿಳ್ಕೊತಾರೆ. ಆ್ಯಂಡ್ ಅದರೊಟ್ಟಿಗೆ ನಿಮ್ಮ ಒಂದು ಮೆಡಿಕಲ್ ಹಿಸ್ಟ್ರಿನೂ ಕೂಡ ಅವ್ರು ಕೇಳ್ತಾರೆ. ಅಂದರೆ ನೀವು ಏನೇನು ಮೆಡಿಕೇಶನ್ಸ್ ತೊಗೋತಾ ಇರ್ತೀರಾ, ಅಥವಾ ನೀವು ಡ್ರಿಂಕ್ಸ್ ಮಾಡ್ತೀರಾ, ಸ್ಮೋಕ್ ಮಾಡ್ತೀರಾ ಏನು ಅಂತ. ಯಾಕೆಂದರೆ ಎಲ್ರಿಗೂ ಈಗ ಥೈರಾಯ್ಡ್ ಇಶ್ಯೂಸ್ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, PCOS PCOD, ಎಷ್ಟೊಂದು ಥರ ಹೆಣ್ಮಕ್ಳಿಗೆ ಒಂದಷ್ಟು ಥಿಂಗ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಅವ್ರು ಡಿಸ್ಕಸ್ ಮಾಡಿ ನಿಮಗೆ ಯಾವ ಒಂದು ಟ್ರೀಟ್ಮೆಂಟ್ ಲೈಕ್ ಸೂಟ್ ಆಗುತ್ತೆ ಅಂತ ಅವರು ಆ ಒಂದು ಟ್ರೀಟ್ಮೆಂಟ್ದು ಔಟ್ಲೈನ್ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಮತ್ತು ಆ ಟ್ರೀಟ್ಮೆಂಟಿಂದ ನಿಮ್ಗೆ ಏನೇನು ಪೊಟೆನ್ಷಿಯಲ್ ರಿಸ್ಕ್ ಇದೆ ಅನ್ನೋದು ಕೂಡ ಅವರು ನಿಮ್ಮ ಒಟ್ಟಿಗೆ ಡಿಸ್ಕಸ್ ಮಾಡ್ತಾರೆ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಒಂದು ಪ್ರೊಫೆಷನಲ್, ಅಂದರೆ ಇದರಲ್ಲಿ
ಕ್ವಾಲಿಫೈಡ್ ಆಗಿರುವಂಥವ್ರು ಇದನ್ನ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಈ ಕ್ಲಿನಿಕ್ ಎಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತೆಲ್ಲ ತಿಳ್ಕೊಂಡು ಆಮೇಲೆ ನೀವು ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ನೆಕ್ಸ್ಟ್ ನೀವು ಮೊದಲನೇ ಸಲ ಫಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ತಗೊಂಡು ಮೊದಲನೇ ಸೆಷನ್ ಅಲ್ಲಿ ಅವರೇ ಏರ್ನೆಲ್ಲ ರಿಮೂವ್ ಮಾಡಿ ನಮಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಬಟ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಇಂದ ಅವ್ರು ನಮಗೆ ಏನ್ ಹೇಳ್ತಾರೆ, ಶೇವ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ನನ್ನ ಅಪಾಯಿಂಟ್ಮೆಂಟ್ ನಾಳೆ ಇದೆ ಅಂತಂದ್ರೆ 12 to 24 hours ಗಿಂತ ಮುಂಚೆ ನಾನು ಫೇಸ್ ಮೇಲೆ ಇರುವಂತ ಏರ್ನ ಶೇವ್ ಮಾಡಬೇಕು. ನಾನು ಇಲ್ಲಿ ರೇಸರ್ನೇ ಯೂಸ್ ಮಾಡಬೇಕು. ಇನ್ಸ್ಟೆಡ್ ಆಫ್ ರೇಸರ್ ನಾನು ವ್ಯಾಕ್ಸಿಂಗ್ ಆಗಲಿ ಅಥವಾ ಥ್ರೆಡ್ಡಿಂಗ್ ಆಗಿ ಪ್ಲಕ್ಕಿಂಗ್ ಆಗಲಿ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದ್ರೆ ರೇಸರ್ ಮಾಡಿದಾಗ ಏನಾಗುತ್ತೆ, ಏರ್ನ ರಿಮೂವ್ ಮಾಡಿರ್ತೀವಿ, ಫಾಲಿಕಲ್ ಏನೂ ಆಗಿರಲ್ಲ. ಸೊ ದಟ್ ಅವರು ಲೇಸರ್ ಟ್ರೀಟ್ಮೆಂಟ್ ಕೊಟ್ಟಾಗ ಎಫೆಕ್ಟಿವ್ ಆಗುತ್ತೆ. ಅದೇ ನಾವು ವ್ಯಾಕ್ಸ್ ಮಾಡ್ಕೊಂಡು ಹೋದ್ರೆ ಅಥವಾ ಥ್ರೆಡ್ಡಿಂಗ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ರೂಟ್ ಸಮೇತ ತೆಗ್ದ್ಬಿಟ್ಟಿರ್ತೀವಿ. ಸೊ ದಟ್ ಆ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗೇ ಇರಲ್ಲ. ಸೊ ಯಾವಾಗಲೂ ಅಷ್ಟೇ ನೀವು ಒಂದ್ಸಲ ಲೇಸರ್ ಏರ್ ಟ್ರೀಟ್ಮೆಂಟ್ ತಗೊಳಕ್ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ನೀವು ಶೇವೇ ಮಾಡಬೇಕು. ಅದ್ ಬಿಟ್ಟು ವ್ಯಾಕ್ಸ್ ಆಗಲಿ ಅಂದ್ರೆ ಆ ಒಂದು ರೆಸ್ಪೆಕ್ಟಿವ್ ಏರಿಯಾಗೆ ವ್ಯಾಕ್ಸ್ ಆಗಲಿ ಅಥವಾ ಥ್ರೆಡ್ಡಿಂಗ್ ಆಗಿ ಪ್ಲಕ್ಕಿಂಗ್ ಆಗಲಿ ಏನೂ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಲೈಕ್ ನಾವೀಗ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀವಿ, ಅವತ್ತಿನ ದಿನ ನಾವು ಯಾವ ಏರಿಯಾಗೆ ಲೇಸರ್ ಮಾಡಿಸ್ಕೊತಾ ಇದೀವಿ ಆ ಒಂದು ಏರಿಯಾನ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ಲೈಕ್ ಕ್ಲೆನ್ಸ್ ಮಾಡ್ಕೊಂಡು ಹೋಗಿರ್ಬೇಕು. ಬಟ್ ಅಲ್ಲಿ ನಾವು ಯಾವುದೇ ರೀತಿಯಾದಂಥ ಲೋಷನ್ ಆಗಲಿ ಅಥವಾ ಕ್ರೀಮ್ ಆಗಿರ್ಬೋದು, ಮೇಕಪ್ ಪ್ರಾಡಕ್ಟ್ ಅಥವಾ ಡಿಯೋಡ್ರೆಂಟ್ ಏನು ಯೂಸ್ ಮಾಡಿರಬಾರ್ದು. ಯಾಕೆಂದ್ರೆ ಅದರಲ್ಲಿರುವಂಥ ಕೆಮಿಕಲ್ಸ್ ಎಲ್ಲ ನಮ್ಮ ಒಂದು ಲೇಸರ್ ಟ್ರೀಟ್ಮೆಂಟ್ ಜೊತೆ ಇಂಟರ್ಫಿಯರ್ ಆಗುತ್ತೆ. ಹಾಗಾಗಿ ಯೂಶಲಿ ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ, ಈಗ ನಾನು ಫೇಸಿಗೆ ಮಾಡಿಸ್ಕೊತಾ ಇದೀನಲ್ವಾ, ನಾನು ಕ್ಲಿನಿಕ್ಗೆ ಹೋಗಿದ ತಕ್ಷಣ ಅವ್ರು ಹೇಳೋದೇ ಅದು, ಫಸ್ಟ್ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಅಂತ. ಸೊ ವಾಶ್ ಮಾಡಿ ಡ್ರೈ ಆದ್ಮೇಲೆ ಅವರು ಲೇಸರ್ ಏರ್ ಟ್ರೀಟ್ಮೆಂಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದ್ರೆ ಇಂಟರ್ಫಿಯರ್ ಆಗುತ್ತೆ, ಕೆಮಿಕಲ್ಸ್ ಏನು ಅದ್ರಲ್ಲಿ ಪ್ರೆಸೆಂಟ್ ಇದೆ ಅದು ಈ ಒಂದು ಲೇಸರ್ ಟ್ರೀಟ್ಮೆಂಟ್ ಜೊತೆ ಇಂಟರ್ಫಿಯರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಯಾವಾಗಲೂ ಕ್ಲೀನ್ ಆಗಿ ಇರಬೇಕು ಆ ಏರಿಯಾ ಅಂತ ಹೇಳಿ ನಾವು ಯಾವಾಗಲೂ ಅಷ್ಟೇ. ನಾನು ಮುಂಚೆನೇ ಹೇಳಿದೆ, ನಮ್ಮ ಒಂದು ಮೆಡಿಕಲ್ ಹಿಸ್ಟ್ರಿನ ಅಥವಾ ನಾವು ತಗೋತಾ ಇರುವಂಥ ಮೆಡಿಕೇಶನ್ನ ನಮ್ಮ ಒಂದು ಡರ್ಮೆಟಾಲಜಿಸ್ಟ್ ಹತ್ರ ಹೇಳ್ಬೇಕು. ಲೈಕ್ ಯಾವಾಗ ನಾವು ಲೇಸರ್ ಏರ್ ಟ್ರೀಟ್ಮೆಂಟ್ ತಗೊತಾ ಇರ್ತೀವಿ ಅವಾಗ. ಯಾಕೆ ಅಂತಂದ್ರೆ ಒಂದಷ್ಟು ಸರ್ಟನ್ ಆಫ್ ಡ್ರಗ್ಸ್ ಅಲ್ಲಿ ಆಂಟಿಬಯೋಟಿಕ್ಸ್ ಇರುತ್ತೆ, ಮತ್ತೆ ಒಂದಷ್ಟು ಆಕ್ನಿ ಟ್ರೀಟ್ಮೆಂಟ್ ತಗೊತಾ ಇರ್ತೀವಿ, ರೆಟಿನಾಲ್ಸ್ ಇರುತ್ತೆ, ಮತ್ತೆ ಒಂದಷ್ಟು ಮೆಡಿಕೇಶನ್ ಅಲ್ಲಿ ಫೋಟೋ ಸೆನ್ಸಿಟೈಸಿಂಗ್ ಡ್ರಗ್ ಅಂತ ಹೇಳಿ ಇರುತ್ತೆ. ಸೊ ಈ ತರ ಡ್ರಗ್ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಸ್ಕಿನ್ ಸೆನ್ಸಿಟಿವ್ ಮಾಡ್ಬಿಡುತ್ತೆ. ಸೊ ನಾವು ಲೇಸರ್ ಏರ್ ಟ್ರೀಟ್ಮೆಂಟ್ ತಗೊಂತಿದ್ರೆ ಏನಾಗುತ್ತೆ, ನಮಗೆ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಲ್ಲಿ ನಾವು ಯಾವಾಗಲೂ ಚೆಕ್ ಮಾಡ್ಕೋಬೇಕು, ರೆಟಿನಾಲ್ಸ್ ನ ಯೂಸ್ ಮಾಡ್ತಿದೀವ ಅಥವಾ AHA BHA ನ ಯೂಸ್ ಮಾಡ್ತಿದೀವ ಅಂತ. AHA ಇಸ್ ನಥಿಂಗ್ ಬಟ್ ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ಅಂಡ್ ಬೀಟಾ ಹೈಡ್ರಾಕ್ಸಿ ಆಸಿಡ್. ದೆನ್ ಸ್ಯಾಲಿಸಿಲಿಕ್ ಆಸಿಡ್ ಇದ್ರೆ ಅದನ್ನ ನಾವು ಪಾಸ್ ಮಾಡ್ಬೇಕಾಗುತ್ತೆ. ದೆನ್ ಬೆನ್ಸಾಲ್ ಪೆರಾಕ್ಸೈಡ್ ಇರಬಾರ್ದು. ಸೊ ಈ ಒಂದು ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ ನೋಡ್ಕೊಂಡು ನಮ್ಮ ಡಾಕ್ಟರ್ ಜೊತೆ ನಾವು ಹೇಳಿದಾಗ ಅವ್ರು ಹೇಳ್ತಾರೆ ಇದನ್ನ ನಾವು ತಗೋಬಹುದಾ ಅಥವಾ ಪಾಸ್ ಮಾಡ್ಬೇಕಾ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಏನು ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮ ಒಂದು ಕಂಪ್ಲೀಟ್ ಮೆಡಿಕೇಶನ್ ಹಿಸ್ಟ್ರಿನ ನಿಮ್ಮ ಒಂದು ಡರ್ಮೆಟಾಲಜಿಸ್ಟ್ ಹತ್ರ ಹೇಳ್ಕೋಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದು ಯಾವಾಗ್ಲೂ ಹೈಡ್ರೇಟ್ ಆಗಿರಬೇಕು. ಸೊ ದಟ್ ಆಗೇನ್ ಮಾಡುತ್ತೆ, ಪ್ಲೆಂಟಿ ಆಫ್ ವಾಟರ್ ಕುಡಿಯೋದ್ರಿಂದ ಓವರ್ ಆಲ್ ಸ್ಕಿನ್ ಹೆಲ್ತ್ ಚೆನ್ನಾಗಾಗುತ್ತೆ. ಸೊ ನಾವು ಟ್ರೀಟ್ಮೆಂಟ್ ತಗೊಂತಾ ಇರ್ತೀವಿ, ನಾವು ಒಂದು ಹೈಡ್ರೇಟ್ ಆಗಿದ್ದಾಗ ಒಂದು ಒಳ್ಳೆ ರಿಸಲ್ಟ್ನ ನಾವು ಪಡ್ಕೋಬಹುದು. ಸೊ ಇವಾಗ ಲೇಸರ್ ಏರ್ ಟ್ರೀಟ್ಮೆಂಟ್ಗಿಂತ ಮುಂಚೆ ಡೋಂಟ್ಸ್ ಅಂತಂದ್ರೆ ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಮುಂಚೆನೇ ಹೇಳಿದೆ, ವ್ಯಾಕ್ಸಿಂಗ್ ಅಥವಾ ಥ್ರೆಡ್ಡಿಂಗ್ ಪ್ಲಕ್ಕಿಂಗ್ ಏನಾದ್ರು ಮಾಡಿಸ್ಕೊಂತಿದ್ರೆ ಅದನ್ನ ಸ್ಟಾಪ್ ಮಾಡಬೇಕಾಗುತ್ತೆ, ಅದನ್ನ ಮಾಡಂಗಿಲ್ಲ. ಅದಾದ್ಮೇಲೆ ನಾವು ನಮ್ಮ ಮನೆಯಲ್ಲೇ ಈಗೆಲ್ಲ ಏರ್ ರಿಮೂವಲ್ ಕ್ರೀಮ್ ಎಲ್ಲ ಬರುತ್ತೆ ಅಥವಾ ಬ್ಲೀಚಿಂಗ್ ಮಾಡ್ಕೊತೀವಿ, ಅದನ್ನು ಅಷ್ಟೇ, ಅದನ್ನು ಮಾಡ್ಕೊಳ್ಳಂಗಿಲ್ಲ. ಅದಾದ್ಮೇಲೆ ಡೈರೆಕ್ಟ್ ಸನ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡಿ. ನಿಮ್ಮ ಟ್ರೀಟ್ಮೆಂಟ್ ಇನ್ನೊಂದು 24 to 48 hours ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನಂಗಿದ್ರೆ ಸನ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡಬೇಕು, ಯಾಕಂದ್ರೆ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಮೆಡಿಕೇಶನ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ನೀವೇನಾದ್ರು ಬ್ಲಡ್ ಥಿನ್ನಿಂಗ್ ಮೆಡಿಕೇಶನ್ ತಗೊಂತಿದ್ರೆ ಅದನ್ನ ಸ್ಟಾಪ್ ಮಾಡಬೇಕಾಗತ್ತೆ. ಅಥವಾ 24 to 48 hours ಮುಂಚೆ ತುಂಬ ಕಾಫಿ ಕುಡಿಯೋದಾಗಿರ್ಬೋದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು, ಇದನ್ನೆಲ್ಲ ಕನ್ಸಪ್ಷನ್ ಮಾಡೋಂಗಿಲ್ಲ. ಇದೆಲ್ಲ ನಮ್ಮ ಸ್ಕಿನ್ನ ತುಂಬ ಸೆನ್ಸಿಟಿವ್ ಮಾಡಿಬಿಡುತ್ತೆ. ದೆನ್ ಅದಾದಮೇಲೆ ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್, ಸ್ಕಿನ್ ರಿಲೇಟೆಡ್ ಟ್ರೀಟ್ಮೆಂಟ್ ಆಗಿರ್ಬೋದು, ಕೆಮಿಕಲ್ ಪೀಲಿಂಗು ಅಥವಾ ಬುಟಾಕ್ಸ್ ಆಗಿರ್ಬೋದು, ಈ ಥರ ಏನಾದ್ರು ಟ್ರೀಟ್ಮೆಂಟ್ ತೊಗೊತಾ ಇದ್ರೆ ಇದನ್ನಂತೂ ನಾವು ಒಂದು 2 weeks ಮುಂಚೆನೇ ನಾವು ಸ್ಟಾಪ್ ಮಾಡಬೇಕಾಗತ್ತೆ. ದೆನ್ ಟ್ರಾಪಿಕಲ್ ಕ್ರೀಮ್ಸ್ ಎಲ್ಲ ಮುಂಚೆನೇ ಹೇಳ್ದೆ ಅಲ್ಲ, ಆ ಏರಿಯಾಗೆ ನಾವೇನು ಹಚ್ಚಂಗಿಲ್ಲ ಅಂತ. ಸೊ ಯಾವುದೇ ರೀತಿಯಾದಂಥ ಕ್ರೀಮ್ಸ್ ಎಲ್ಲ ನಾವು ಹಚ್ಕೋಬಾರ್ದು. ಸೊ ಇವಾಗ ಆಫ್ಟರ್ ಲೇಸರ್ ಏರ್ ಟ್ರೀಟ್ಮೆಂಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಯೂಶಲಿ ನಾನು ಫೇಸ್ ಲೇಸರ್ ಏರ್ ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ 10 to 15 ನಿಮಿಷದಲ್ಲೇ ಒಂದು ಸೆಷನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಅವರು ಲೇಸರ್ ಏರ್ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ನಮಗೆ ಒಂದು ಜೆಲ್ನ ಅಪ್ಲೈ ಮಾಡ್ತಾರೆ. ಸೊ ದಟ್ ನಾವು ಆ ಒಂದು ಲೇಸರ್ನ ನಮಗೆ ಬೇರ್ ಮಾಡೋಕ್ಕಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ಅದಾದಮೇಲೆ ಫೇಸ್ ವಾಶ್ ಮಾಡೋಕ್ಕೆ ಹೇಳ್ತಾರೆ. ಫೇಸ್ ವಾಶ್ ಮಾಡಾದ್ಮೇಲೆ 8 to 12 hours ಐಡಿಯಲಿ ಏನು ಅಪ್ಲೈ ಮಾಡಬೇಡಿ ಅಂತ ಹೇಳ್ತಾರೆ. ಸಪೋಸ್ ಏನಾದರೂ ನಿಮಗೆ ಸ್ವೆಲ್ಲಿಂಗ್ ಇದ್ರೆ
ಅಥವಾ ತುಂಬ ರೆಡ್ನೆಸ್ ಇದ್ದರೆ, ಇಚ್ಚಿಂಗ್ ಆ ಥರ ಏನಾದ್ರು ಅನ್ನಿಸ್ತಿದೆ, ನೀವು ಕೂಲ್ ಕಂಪ್ರೆಸ್ನ ಯೂಸ್ ಮಾಡ್ಬೋದು. ಅಥವಾ ಐಸ್ ಪ್ಯಾಕಿಗೆ ಒಂದು ಬಟ್ಟೆನ ರೋಲ್ ಮಾಡಿ ಆ ಒಂದು ಏರಿಯಾ ಎಲ್ಲಿ ನಿಮಗೆ ಸ್ವೆಲ್ಲಿಂಗ್ ಇದೆ, ಎಲ್ಲಿ ನಿಮಗೆ ರೆಡ್ನೆಸ್ ಇದೆ, ಅಲ್ಲಿ ಒಂದು 5ರಿಂದ 10 ನಿಮಿಷ ಇಟ್ಕೋಬೋದು. ಸೊ ದಟ್ ಆಗೇನಾಗುತ್ತೆ, ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಸೊ ಇದು ಮಾಡ್ಬೋದು. ಅಥವಾ ನೀವು ಸೂದ್ನಿಂಗ್ ಜೆಲ್ನ ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು ಆ ಒಂದು ಏರಿಯಾಗೆ. ಆ್ಯಂಡ್ ನೀವೇನಾದ್ರು ಕಂಪ್ಲೀಟ್ ಬಾಡಿ ಲೇಸರ್ ಮಾಡಿಸ್ಕೊತೀರಾ ಅಂತಂದರೆ, ಮಾಡಿಸ್ಕೊಂಡ್ಮೇಲೆ ಒಂದು 24 to 48 hours ಸ್ವಲ್ಪ ಲೂಸ್ ಫಿಟ್ಟಿಂಗ್ ಬಟ್ಟೆನ ಹಾಕ್ಕೊಳ್ಳಿ. ಸೊ ಅದು ಲೈಕ್ ತುಂಬ ಸೈಡ್ ಎಫೆಕ್ಟ್ಸ್ನ ಕಮ್ಮಿ ಮಾಡುತ್ತೆ. ದೆನ್ ನೆಕ್ಸ್ಟ್ ಇದೆಲ್ಲ ಮಾಡಾದ್ಮೇಲೆ ಡೈರೆಕ್ಟ್ ಸನ್ ಎಕ್ಸ್ಪೋಷರ್ ಮಾಡಿಸ್ಕೋಬಾರ್ದು. ಲೈಕ್ ನಾನು ಮುಂಚೆನೇ ಹೇಳಿದೆ, ಲೇಸರ್ಗಿಂತ ಮುಂಚೆ, ಲೇಸರ್ ಆದ್ಮೇಲೆನೂ ಅಷ್ಟೇ, ಆದಷ್ಟು 24 to 48 hours ಸನ್ ಎಕ್ಸ್ಪೋಷರ್ನ ಕಮ್ಮಿ ಮಾಡಿ. ಸೊ ಇಲ್ಲಾಂದರೆ ತುಂಬ ಟ್ಯಾನ್ ಆಗುತ್ತೆ ಆ್ಯಂಡ್ ಎಗೇನ್ ಅದು ಬೇರೆ ಬೇರೆ ರೀತಿಗೆ ಟರ್ನ್ ಆಗಿಬಿಡುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನು ಯೂಸ್ ಮಾಡ್ಬೋದು ಅಂದರೆ, ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ಯಾವಾಗಲೂ ಅಷ್ಟೇ ಮೈಲ್ಡ್ ಆಗಿರೋದು ಯೂಸ್ ಮಾಡಿ, ಫ್ರಾಗ್ನೆನ್ಸ್ ಎಲ್ಲ ಇರೋದು ಯೂಸ್ ಮಾಡಬೇಡಿ. ನೆಕ್ಸ್ಟ್ ಕ್ಲೆನ್ಸಿಂಗ್ ಬಗ್ಗೆ ಮಾಡ್ಬೇಕಾದ್ರೆ ಜೆಂಟಲಿ ಕ್ಲೆನ್ಸ್ ಮಾಡಿ. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಹಿಂಗೆ ಒಂಥರ ಎಮ್ಮೆನ ತಿಕ್ಕೊಂತಾರೆ ಮುಖನ, ಹಂಗೆ ಮಾಡಬೇಡಿ. ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಯಾರೂ ನೋಡ್ಕೊಳಕ್ಕಾಗಲ್ಲ. ಸೊ ಆದಷ್ಟು ಜೆಂಟಲಿ ಕ್ಲೆನ್ಸ್ ಮಾಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಎಕ್ಸ್ಫೋಲಿಯೇಷನ್ ಅಂತೂ ಮಾಡಲೇಬಾರ್ದು. ಎಕ್ಸ್ಫೋಲಿಯೇಷನ್ ಅಂದರೆ, ಈಗ ನಾವು ಸ್ಕ್ರಬ್ ಎಲ್ಲ ಯೂಸ್ ಮಾಡ್ತೀವಲ್ವ, ಅದೆಲ್ಲ 1 ವೀಕ್ವರೆಗಾದ್ರೂ ನೀವು ಅದನ್ನು ಪಾಸ್ ಮಾಡಲೇಬೇಕು. 1 ವೀಕ್ ಆದಮೇಲೆ ನೀವು ಎಕ್ಸ್ಫೋಲಿಯೇಷನ್ ಎಲ್ಲ ಮಾಡ್ಕೋಬೋದು. ಇದಿಷ್ಟು ಆಫ್ಟರ್ ಲೇಸರ್ ಏರ್ ಟ್ರೀಟ್ಮೆಂಟ್ ಆದಮೇಲೆ ನಾವು ಮಾಡಬೇಕಾಗಿರೋದು. ಸೊ ಇವಾಗ ಲೇಸರ್ ಆದಮೇಲೆ ಡೋಂಟ್ಸ್ ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ. ಮೊದಲನೇದಾಗಿ ಡೈರೆಕ್ಟ್ ಸನ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಆ್ಯಂಡ್ ತುಂಬ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಡಿ 24 to 48 hours ಲ್ಯೂಕ್ವಾರ್ಮ್ ವಾಟರಲ್ಲಿ ಬೇಕಾದ್ರೆ ನೀವು ಸ್ನಾನ ಮಾಡ್ಕೋಬೋದು. ಮತ್ತು ತುಂಬ ವರ್ಕೌಟ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಫಾಲಿಕಲ್ನ ಟ್ರೀಟ್ ಆಗಿರುತ್ತಲ್ವ, ನಾವು ಎಗೇನ್ ವರ್ಕೌಟ್ ಮಾಡಿದ್ರೆ ಸ್ವೆಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೀವಿ ಆ್ಯಂಡ್ ಎಗೇನ್ ಅದು ಒಂದಷ್ಟು ಇರಿಟೇಷನ್ ಆಗುತ್ತೆ. ಸೊ ಆದಷ್ಟು ಮೈಲ್ಡ್ ಆಗಿರುವಂಥ ಎಕ್ಸಸೈಸ್ನ ಮಾಡಿ. ಮತ್ತು ಆ ಟ್ರೀಟ್ ಆಗಿರುವಂಥ ಏರಿಯಾನ ಮುಟ್ಟೋದು, ಲೈಕ್ ಕೆರೆಯೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದೆನ್ ಅದಾದಮೇಲೆ ಸ್ವಿಮ್ಮಿಂಗ್ ಏನಾದ್ರು ಹೋಗ್ತಾ ಇದ್ದರೆ 24 to 48 hours ಸ್ವಿಮ್ಮಿಂಗ್ನು ಕೂಡ ಅವಾಯ್ಡ್ ಮಾಡಿ. ಯಾಕೆಂದರೆ ಅಲ್ಲಿ ನಮಗೆ ಕ್ಲೋರಿನೇಟೆಡ್ ವಾಟರ್ನ ಯೂಸ್ ಮಾಡಿರ್ತಾರೆ. ಸೊ ಎಗೇನ್ ನಾವೇನಾದ್ರು ಟ್ರೀಟ್ಮೆಂಟ್ ಮಾಡಿಕೊಂಡು ಸ್ವಿಮ್ಮಿಂಗಿಗೆ ಹೋದರೆ ಬೇರೆ ಥರ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ದೆನ್ ಅದಾದಮೇಲೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮುಂಚೆನೇ ಹೇಳಿದೆ ಅಲ್ವಾ, ರೆಟಿನಾಲ್ಸು, AHA, BHA ಇದೆಲ್ಲ ಒಂದು 24 to 48 hours ಅವಾಯ್ಡ್ ಮಾಡಿ. ಆ್ಯಂಡ್ ಲಾಸ್ಟ್ ಒಂದು ಬಂದು, ಲೈಕ್ ನೀವು ಒಂದ್ಸಲ ಲೇಸರ್ ಮಾಡಿಸಿದ್ದೀರಾ ಒಂದು ಏರಿಯಾಗೆ ಅಂದರೆ, ಇನ್ಯಾವತ್ತೂ ನೀವು ವ್ಯಾಕ್ಸಿಂಗ್ ಆಗಲಿ, ಪ್ಲಕ್ಕಿಂಗ್ ಆಗಲಿ ಅಥವಾ ಥ್ರೆಡ್ಡಿಂಗ್ನ ಮಾಡಿಸ್ಬಾರ್ದು. ಇನ್ನು ಮುಂದೆ ಯಾವತ್ತೂ ಮಾಡಿಸ್ಬಾರ್ದು. ಸೊ ಇದಿಷ್ಟು ಡೋಂಟ್ಸ್ನ ನಾವು ಮಾಡಬಾರ್ದು, ಲೈಕ್ ಆಫ್ಟರ್ ಲೇಸರ್ ಏರ್ ಟ್ರೀಟ್ಮೆಂಟ್ ಆದಮೇಲೆ. ಸೊ ನಾನು ಇವಾಗ ಇಷ್ಟೊತ್ತು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಹೇಳ್ಕೊಬಂದೆ ಬಿಫೋರ್ ಆ್ಯಂಡ್ ಆಫ್ಟರ್ ಲೇಸರ್. ಸೊ ಒಂದಷ್ಟು ಕಂಡೀಷನಲ್ಲಿ ಏನಾಗುತ್ತೆ, ನಮಗೆ ಮತ್ತೆ ಮೆಡಿಕಲ್ ಅಟೆನ್ಷನ್ ಅವಶ್ಯಕತೆ ಇರುತ್ತೆ. ಸೊ ಯಾವ್ಯಾವಾಗ ಅಂದರೆ, ಸ್ಕಿನ್ ಏನಾದರೂ ನಿಮ್ಮ ಸ್ಕಿನ್ ಲೇಸರ್ ಆದಮೇಲೆ ಬ್ಲಿಸ್ಟ್ರಿಂಗ್ ಆಗ್ತಿದ್ರೆ, ಅಥವಾ ತುಂಬ ಬರ್ನ್ ಅನಿಸ್ತಿದ್ರೆ, ನಿಮಗೆ ಸ್ವೆಲ್ಲಿಂಗ್ ಇದ್ದರೆ, ತುಂಬ ಹೊತ್ತಿಂದನೂ ರೆಡ್ನೆಸ್ ಇದೆ ಅಂತಂದರೆ, ಆ ಟೈಮಲ್ಲಿ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಏನಾದ್ರು ಪಸ್ ಥರ ಫಾರ್ಮ್ ಆಗ್ತಿದ್ರೆ, ಅಂಥ ಕಂಡೀಷನಲ್ಲಿ ನೀವು ಮತ್ತೆ ನಿಮ್ಮ ಡರ್ಮಟಾಲಜಿಸ್ಟ್ನ ಮೀಟ್ ಮಾಡ್ಬೋದು. ಹಾಗೆ ಬಿಡಬೇಡಿ, ಅದನ್ನು ಕೇರ್ಲೆಸ್ ಆಗಿ ಬಿಟ್ಬಿಡಬೇಡಿ. ಅಥವಾ ಏನಾದರೂ ನಿಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ಚೇಂಜ್ ಆಗ್ತಿದೆ, ಹೈಪರ್ ಪಿಗ್ಮೆಂಟೇಷನ್ ಆಗ್ತಿದೆ ಆ್ಯಂಡ್ ಎಗೇನ್ ಹೈಪೋ ಪಿಗ್ಮೆಂಟೇಷನ್ ಆಗ್ತಿದೆ ಲೇಸರ್ ಮಾಡಿಸ್ಕೊಂಡ್ಮೇಲೆ ಅಂದರೆ, ಅಂಥ ಕಂಡೀಷನಲ್ಲಿ ನೀವು ಮತ್ತೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಸೊ ಇದಿಷ್ಟು ಮೆಡಿಕಲ್ ಕಂಡೀಷನ್ಸ್, ಯಾವಾಗ ನೀವು ಮತ್ತೆ ನಿಮ್ಮ ಡಾಕ್ಟರ್ನ ಮೀಟ್ ಮಾಡಬೇಕು ಅನ್ನೋದಕ್ಕೆ. ಸೊ ಒಂದಷ್ಟು ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಆ್ಯಂಡ್ ಇವಾಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಬೇಕು. ಸೊ ನಾನು ಲೇಸರ್ ಮಾಡಿಸ್ಕೋಬೇಕಾದ್ರೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಈ ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡ್ಬೋದು ಆ ಪ್ರೊಸೀಜರ್ ಹೇಗಿದೆ ಅಂತ. ಫುಲ್ ಲೇಸರ್ ಮಾಡಿಸೋದೆಲ್ಲ ತೆಗಿಯೋಕ್ಕಾಗಿಲ್ಲ, ಯಾಕೆಂದರೆ ಅದು ತುಂಬ ಕಾನ್ಸಂಟ್ರೇಟೆಡ್ ಲೈಟ್ ಆಗಿರೋದ್ರಿಂದ ನನ್ನ ಫೋನ್ ಕ್ಯಾಮ್ರಾ ಹಾಳಾಗುತ್ತೆ. ನಂಗೆ ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಒಂದಷ್ಟು ಅದಕ್ಕೆ ಮುಂಚೆ ಲೇಸರ್ ಮಾಡೋಕ್ಕಿಂತ ಮುಂಚೆ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋ ಒಂದಷ್ಟು ಪ್ರೋಸೆಸ್ದು ಕ್ಲಿಪ್ಪಿಂಗ್ ಇದೆ, ಅದನ್ನು ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ನಾನು ಇನ್ಸ್ಟಾಲಿ Q&A ಮಾಡಿದ್ದಾಗ ಬಂದಷ್ಟು ಕ್ವಶನಿಗೆ ಆನ್ಸರ್ ಮಾಡ್ತಿದ್ದೀನಿ. ಮೊದಲನೇದಾಗಿ ನಾನು ಯಾವ ಕ್ಲಿನಿಕಲ್ಲಿ ಮಾಡಿಸ್ಕೊತಾ ಇದ್ದೀನಿ ಅಂದರೆ, ಫೆದರ್ ಟಚ್ ಎಸ್ಥೆಟಿಕ್ ಸ್ಕಿನ್ ಆ್ಯಂಡ್ ಏರ್ ಕ್ಲಿನಿಕ್, ಇದಿರೋದು ಜಯನಗರಲ್ಲಿ. ಆ್ಯಂಡ್ ನೋಡಿರ್ತೀರ ಈ ಕ್ಲಿನಿಕ್ ಬಗ್ಗೆ, ತುಂಬ ಜನ ಸೆಲೆಬ್ರಿಟೀಸ್ ಹೋಗುವಂಥ ಕ್ಲಿನಿಕ್. ಸೊ ನಾನು ಚೂಸ್ ಮಾಡಿದ್ದು 2 ಮಾಡಿದ್ದೆ, ಇದು ಒಂದು, ಮತ್ತು ಇಬ್ಬನಿ ಸಿಲ್ಜು ಅಂತ ಒಂದು ಮೇಕಪ್ ಆರ್ಟಿಸ್ಟ್ ಇದ್ದಾರೆ ಅವ್ರದ್ದು. ಬಟ್ ನಾನಿರೋ ಏರಿಯಾಗೆ ನನಗೆ ಹತ್ರ ಆಗೋದು ಜಯನಗರ್. ಸೊ ನಾನು ಜಯನಗರಲ್ಲಿ ಮಾಡಿಸ್ಕೊಂಡೆ, ಯಾಕಂದರೆ ಅದು ಇನ್ನೊಂದು ಕ್ಲಿನಿಕ್ ಇರೋದು ಹೆಸರುಘಟ್ಟ ಅಲ್ಲಿ. ಸೊ ನೀವು ನೋಡಿ, 2 ಕ್ಲಿನಿಕಲ್ಲಿ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ನೀವಲ್ಲಿ ಮಾಡಿಸ್ಕೋಬೋದು. ಆ್ಯಂಡ್ ನಾನು ಏನು ಮಾಡಿಸ್ಕೊತಾ ಇದ್ದೀನಿ ಅಂದರೆ, ನಾನು ಮುಂಚೆನೇ ಹೇಳಿದೆ, ಫೇಸ್ LHR ಮಾಡಿಸ್ಕೊತಾ ಇದ್ದೀನಿ, ಲೇಸರ್ ಏರ್ ರಿಡಕ್ಷನ್.
ಫೇಸಿಗೆ ನಾನು ಮಾತ್ರ ತೊಗೊತಾ ಇರೋದು, ಅದು ಬಿಟ್ಟು ಕೈ ಕಾಲಿಗೆಲ್ಲ ನಾನು ಮಾಡಿಸ್ಕೊತಾ ಇಲ್ಲ. ಆ್ಯಂಡ್ ತುಂಬ ಜನ ಕೇಳೋದು ಕಾಸ್ಟು. ಆ್ಯಕ್ಚುಲಿ ನಾನು ಅವ್ರನ್ನ ಕನ್ಸಲ್ಟ್ ಮಾಡಿದೆ, ಅವ್ರು ಹೇಳಿದ್ರು ನನಗಿರೋ ಏರ್ ಗ್ರೋತಿಗೆ 9 ಸೆಷನ್ ಬೇಕಾಗುತ್ತೆ ಅಂತ. 9 ಸಿಟ್ಟಿಂಗ್ಸ್ನ ನಾನು ತೊಗೋಬೇಕಿತ್ತು. ಆ್ಯಂಡ್ ಒಂದು ಸೆಷನಿಗೆ 3599 ಆಗುತ್ತೆ ಅಂತ ಹೇಳಿದ್ರು, 3599 ರೂಪಾಯಿ. ಸೊ 9 ಸೆಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ಆ್ಯಂಡ್ ಅವ್ರ ಹತ್ರ ಪ್ಯಾಕೇಜ್ ಇತ್ತು. ಪ್ಯಾಕೇಜ್ ಬಂದು 28,000. ಅದರಲ್ಲಿ ನಿಮಗೆ 1 ಸೆಷನ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಸೊ 10 ಸೆಷನ್ ಆಗುತ್ತೆ. ಸೊ ನಾನು ಕೌಂಟ್ ಮಾಡಿದೆ, ನಾನು ಪ್ರತಿ ಸೆಷನ್ಗೂ 3500 ರೂಪಾಯಿ ಕೊಡಬಲ್ಲು. ಅದು ತುಂಬ ಆಗ್ತಿತ್ತು, 32,000 34,000 ಏನೋ ಸಮಥಿಂಗ್ ಆಗ್ತಿತ್ತು 9 ಸೆಷನಿಗೆ. ಪ್ಯಾಕೇಜಲ್ಲಿ ನನಗೆ ಒಂದು 4,000-5,000 ಉಳ್ಕೊಂತಿತ್ತು. ನಾನೇನು ಮಾಡಿದೆ, ಪ್ಯಾಕೇಜ್ ತೊಗೊಂಡೆ. ಸೊ ಪ್ಯಾಕೇಜಲ್ಲಿ ನನಗೆ ಇವಾಗ 9 ಸೆಷನ್ ಇದೆ, ಪ್ಲಸ್ 1 ಕಾಂಪ್ಲಿಮೆಂಟ್ರಿ ಸೆಷನ್ ಇದೆ. ಸೊ ಟೋಟಲ್ 10 ಸೆಷನ್ ಇರುತ್ತೆ. ಸೊ ಲೇಸರ್ ಏರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದು ಲೈಕ್ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಎವ್ರಿ 21 ಡೇಸಿಗೆ ನೀವು ಮಾಡಿಸ್ಕೋಬೇಕು. ನಾನು ತೊಗೊಂಡಿರೋ ಕ್ಲಿನಿಕಲ್ ಪಾಪ ನಾನು ಮರ್ತ್ಕೊಂಡೇ ಬಿಟ್ಟಿರ್ತೀನಿ ಡೇಟ್ನ. ಅವರೇ ಫಾಲೋ ಅಪ್ ಎಲ್ಲ ಮಾಡ್ತಾರೆ, ಕಾಲ್ ಮಾಡಿ ನಿಮ್ಗೆ ಇಂಥ ದಿನಕ್ಕೆ 21 ಡೇಸ್ ಆಗುತ್ತೆ, ಅಪಾಯಿಂಟ್ಮೆಂಟ್ ಯಾವಾಗ ಬೇಕು ಅಂತ ಎಲ್ಲ ಹೇಳಿ ಕೇಳ್ತಾರೆ. 11 to 4 ಅದು ಟೈಮಿಂಗ್ಸ್ ಇರೋದು. ಆ ಟೈಮಲ್ಲಿ ನಮ್ಗೆ ಯಾವ ಸ್ಲಾಟ್ ಬೇಕು ಅದನ್ನು ಬುಕ್ ಮಾಡ್ಕೋಬೋದು. ಸೊ 3 ಮಂತ್ಸ್ ಆದಮೇಲೆ 4th ಮಂತಿಂದ 30 ಡೇಸಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಸ್ಟಾರ್ಟಿಂಗ್ 3 to 4 ಮಂತ್ಸ್ ಏರ್ ತುಂಬ ಬೇಗ ರೀಗ್ರೋತ್ ಆಗುತ್ತೆ ಅಂತ. ಬಟ್ ನನ್ನ ಕಂಡೀಷನಲ್ಲಿ ನನಗೇನು ಆ ಥರ ಅನಿಸ್ತಿಲ್ಲ, ನಾರ್ಮಲ್ ಆಗೇ ಇತ್ತು. ಬಟ್ ನಾನು ಸ್ಟಾರ್ಟಿಂಗ್ 3 ಮಂತ್ಸ್ ಮಾತ್ರ 21 ಡೇಸಿಗೆ ಮಾಡಿಸ್ಕೊಂಡೆ. 4 ಸೆಷನಿಂದ 30 ಡೇಸಿಗೆ ಮಾಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವಾಗ ಮಾಡಿಸಿ 1 ಮಂತ್ ಆಗಿದೆ, ನೋಡ್ತಾ ಇರ್ಬೋದು. ನನಗಂತೂ ಈ ಏರಿಯಾ ಫುಲ್ ಕಂಪ್ಲೀಟಾಗಿ ಏರ್ ಗ್ರೋತ್ ತುಂಬ ಡಿಕ್ರೀಸ್ ಆಗಿದೆ ಅಂತ ಅನ್ಸುತ್ತೆ ಇಲ್ಲಿ ಮತ್ತೆ ಇಲ್ಲಿ. ಬಟ್ ಅಪ್ಪರ್ ಲಿಪ್ಸ್ ಮಾತ್ರ ಬೇಗ ಬರ್ತಿದೆ. ಯಾಕೆಂದರೆ ಅದು ಅವರು ಪಾಸ್ ಮಾಡ್ಬೇಕಾದ್ರೆ ನಾನು ಫುಲ್ ಒದ್ರಾಡ್ಬಿಡ್ತೀನಿ, ಇಲ್ಲೆಲ್ಲ ಫುಲ್ ಸೆನ್ಸಿಟಿವ್ ಇರುತ್ತೆ, ಮಾಡಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಏರಿಯಲ್ಲಿ ತುಂಬ ಜಾಸ್ತಿ ಬರ್ತಿದೆ. ಸೊ ಅದಕ್ಕೆ ಈ ಸಲ ಹೇಳಿದ್ದಾರೆ, ಶೇವೇನೂ ಮಾಡ್ಕೊಂಡು ಬರಬೇಡಿ, ಹಾಗೆ ಬನ್ನಿ. ಸೊ ದಟ್ ನಾವು ನೋಡ್ತೀವಿ ಎಲ್ಲಿ ಗ್ರೋತ್ ಎಲ್ಲಿ ಜಾಸ್ತಿ ಇದೆ, ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಇನ್ನು ನಾವು ಲೇಸರ್ನ ಲೈಟ್ನ ಪಾಸ್ ಮಾಡಬೇಕು ಅಂತ ಹೇಳಿ. ಸೊ ಈಗ ಆಲ್ಮೋಸ್ಟ್ 1 ಮಂತ್ ಆಯಿತು. ನಾನು ನೆಕ್ಸ್ಟ್ ವೀಕಲ್ಲಿ ಯಾವಾಗಾದ್ರೂ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕಾಸ್ಟ್ ಬಗ್ಗೆ ಹೇಳಿದೆ. ಸೈಡ್ ಎಫೆಕ್ಟ್ ತುಂಬ ಜನ ಕೇಳಿ ನಿಂಗೇನೂ ಆಗಲಿಲ್ವಾ ಅಂತ. ಅದು ಮಾಡಬೇಕಾದ್ರೆ ಸ್ವಲ್ಪ ಇಲ್ಲೆಲ್ಲ ಮಾಡಬೇಕಾದ್ರೆ ಏನೂ ಅನಿಸಲ್ಲ, ಈ ಬಾಯಿ ಸುತ್ತ ಮಾಡ್ಬೇಕಾದ್ರೆ ತುಂಬ ಬಿಸಿ ಬಿಸಿ ಅನಿಸುತ್ತೆ. ಅವಾಗ ಫುಲ್ ಒದ್ರಾಡ್ಬಿಡ್ತೀನಿ ನಾನಂತೂ. ಬಟ್ ಅದಾದಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನನಗೇನು ಯಾವತ್ತೂ ರೆಡ್ನೆಸ್ ಆಗಿರ್ಬೋದು, ಸ್ವೆಲ್ಲಿಂಗ್ ಆಗಿರ್ಬೋದು, ನಾನು ಯಾವುದೋ ಅದನ್ನು ಫೀಲೇ ಮಾಡಿಲ್ಲ. ಆ್ಯಂಡ್ ಇದಿಷ್ಟು ಜೊತೆ ಮಾಡ್ಕೊಳ್ಳೋದ್ರ ಜೊತೆ ನಾವು ಒಂದಷ್ಟು ಥಿಂಗ್ಸ್ನ ನಾವು ಮಾಡಲೇಬೇಕು. ಲೈಕ್ ಹೆಣ್ಮಕ್ಳಿಗೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಜಂಕ್ ಫುಡ್ ಎಲ್ಲ ತಿನ್ನಬಾರ್ದು, ಆದಷ್ಟು ಅವಾಯ್ಡ್ ಮಾಡಿ ಮನೇಲಿ ಮಾಡಿರುವಂಥ ಮನೇಲಿ ಮಾಡಿರುವಂಥ ಅಡುಗೆನ ತಿನ್ನಿ. ಆ್ಯಂಡ್ ಅದಾದಮೇಲೆ ಫಿಸಿಕಲಿ ಫಿಟ್ ಆಗಿರೋಕೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರು, ಯೋಗ, ವಾಕಿಂಗ್, ಜಿಮ್ ಏನಾದ್ರು ಆಗಿರ್ಬೋದು, 30 to 45 ಮಿನಿಟ್ಸು. ಸೊ ನಾನು ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಅದಾದಮೇಲೆ ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ನೀರು ಕುಡ್ಕೊಂಡಿರಬೇಕು. ಈ ಥರ ಎಲ್ಲ ಮಾಡಿದಾಗ ಸೈಡ್ ಎಫೆಕ್ಟ್ಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ ಅಂತ ಹೇಳಿದರು. ಸೊ ಇದೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಏನು ಕಂಪ್ಲೀಟ್ ನೆಕ್ಸ್ಟ್ ಏರ್ ಬರಲ್ವಾ ಅಂತ ಅಂದರೆ, ಲೇಸರ್ ಬರೋದು ಇನ್ನು ಮುಂಚೆನೇ ಹೇಳಿದೆ ನಾನು, ಇನ್ಹಿಬಿಟ್ ಮಾಡುತ್ತೆ, ಕಮ್ಮಿ ಮಾಡುತ್ತೆ, ಕಂಪ್ಲೀಟಾಗಿ ಸ್ಟಾಪ್ ಮಾಡಲ್ಲ. ಸೊ 10 ಸೆಷನ್ಸ್ ಆದಮೇಲೆ ನನ್ನ ಏರ್ ಗ್ರೋತ್ ಹೇಗಿರುತ್ತೆ ಅಂತ ನಂಗೆ ಅವಾಗ ಗೊತ್ತಾಗುತ್ತೆ. ಸೊ ಅವಾಗ ನಾನು ಮಧ್ಯದಲ್ಲಿ ಮೇಂಟೆನೆನ್ಸ್ ಲೇಸರ್ ಟ್ರೀಟ್ಮೆಂಟ್ನ ತೊಗೋಬೇಕಾಗುತ್ತೆ. ಇಟ್ ಮೈಟ್ ಬಿ ಫಾರ್ 6 ಮಂತ್ಸಿಗೆ ಆಗಿರ್ಬೋದು, ಅಥವಾ 1 ಇಯರ್ಗೆ ಆಗಿರ್ಬೋದು. ಈ ಥರ ಡಿಪೆಂಡ್ ಆಗುತ್ತೆ. 6 ತಿಂಗಳಿಗೊಂದ್ಸಲ ಅಥವಾ ವರ್ಷಕ್ಕೊಂದ್ಸಲ ಮೇಂಟೆನೆನ್ಸ್ ಮಾಡಬೇಕು ಏರ್ ಟ್ರೀಟ್ಮೆಂಟ್ನ. ಸೊ ಇದಿಷ್ಟು ಲೇಸರ್ ಏರ್ ಟ್ರೀಟ್ಮೆಂಟ್ ಬಗ್ಗೆ ಆಗಿತ್ತು. ಸೊ ಕೇಳಿದಂಥ ಕ್ವೆಶನ್ಸಿಗೆಲ್ಲ ತುಂಬ ಜನ ಕ್ವೆರೀಸ್ ಬಂದಿತ್ತು, ಎಲ್ಲನೂ ಈ ಒಂದು ವಿಡಿಯೋಲಿ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ. ಸೊ ಇದಿಷ್ಟಾಗಿತ್ತು ನನ್ನ ಒಂದು ಲೇಸರ್ ಏರ್ ಟ್ರೀಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ವಿಡಿಯೋ. ಆ್ಯಂಡ್ ಸಾರಿ, ತುಂಬ ಜನ ಕೇಳ್ತಾನೆ ಇದ್ರು ಯಾವಾಗ ವಿಡಿಯೋ ಆಗ್ತೀಯಾ ಅಂತ. ಬಟ್ ನಾನು ಅಂದ್ಕೊಂಡೆ ನನಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ, ನಾನು ಸುಮ್ಮನೆ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು 4-5 ಸೆಷನ್ ಆದಮೇಲೆ ಮಾಡೋಣ ಅಂತ ಹೇಳಿ ಮಾಡಿದ್ದು ಅಷ್ಟೇ. ಅದು ಬಿಟ್ಟರೆ ಯಾವ ರೀಸನ್ಸು ಇಲ್ಲ, ಮಾಡಬಾರ್ದು, ಇವ್ರಿಗೆ ಇದನ್ನೇ ಹೇಳ್ಬಾರ್ದು ಅದನ್ನೇ ಹೇಳ್ಬಾರ್ದು ಅಂತೆಲ್ಲ ಏನೂ ಇರಲಿಲ್ಲ. ಐ ಹೋಪ್ ಎಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.
ನೆಕ್ಕು ಇದೆ, ಬರೀ ಫೇಸ್ ಮಾತ್ರನಾ? ನೆಕ್ಕು ಇನ್ಕ್ಲೂಡ್ ಮಾಡಿದ್ದಾರೆ, ಬಟ್ ಅದು ನಂಗೆ ಅಷ್ಟು ಮಾಡ್ಕೊಳ್ಳೋ ಗ್ರಿಪ್ ಸಿಗಲಿಲ್ಲ. ಪರ್ಟಿಕ್ಯುಲರ್ ನೆಕ್ಕು ಅಂತಲೂ ತೊಗೊಂಡಿದ್ದೀರಾ? ಹಾಗೆ ಈ ಕಡೆ ಹಾಕಿ. ತುಂಬ ಸೆನ್ಸಿಟಿವ್ ಇರುತ್ತೆ, ಜಾಸ್ತಿ ಪೇನ್ ಆಗುತ್ತೆ, ಅದು ತುಂಬ ಟೈಮ್ ತಗೊಳುತ್ತೆ.